ಈ ಏನು ಬಿಡದಿಯಲ್ಲಿ ಕೇಸ್ ಆಗಿದೆ ಅದರಲ್ಲಿ ಯಾವುದೇ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 10 ಜನಗಳನ್ನ ನಾವು ಎನ್ಕ್ವೈರಿಗೆ ಒಳಪಡಿಸಿದ್ದೀವಿ. ಅದರಲ್ಲಿ ಯಾರ್ದೂ ರೋಲು ಎಸ್ಟಾಬ್ಲಿಷ್ ಆಗಿಲ್ಲ. ಜೊತೆಗೆ ಏನು ಇದರಲ್ಲಿ FSL ರಿಪೋರ್ಟ್ಸ್ಗಳ ಬಗ್ಗೆ ನೀವು ಕೇಳ್ತಾನೆ ಇದ್ರಿ. ಇದರಲ್ಲಿ FSL ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ. ಅದನ್ನು ರೂಲ್ ಔಟ್ ಮಾಡಿದ್ದಾರೆ. ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಅವೈಟ್ ಮಾಡ್ತಾ ಇದ್ದೀವಿ. ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನಲ್ ಫ್ಲೂಯಿಡ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಕೊಡ್ತೀವಿ. ನಮಗೆ ಸಿಕ್ಕಿರೋಂತಹ ಮಾಹಿತಿಗಳು ಮತ್ತು ಎವಿಡೆನ್ಸಸ್ಗಳನ್ನ ನಾವು ಇನ್ನೂ ಕಲೆ ಹಾಕಿದ್ದೀವಿ. ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಕೊಟ್ಟಂಥ ಹಂತದಲ್ಲಿ ಅವರು ಅದರ ಉತ್ತರವನ್ನು ಕೊಡ್ತಾರೆ. ಅದರಲ್ಲಿ ಏನು ಇವಾಗ ಗುರುತುಗಳಿದೆ ಸದ್ಯಕ್ಕೆ, ಅದು ಬ್ರೂಸ್ ಮಾರ್ಕ್ಸ್ಗಳಿದೆ, ಇಂಜುರಿಗಳಿದೆ, ಹೆಡ್ ಇಂಜುರಿ ಇದೆ, ಬ್ಯಾಕಲ್ಲಿ ಇಂಜುರಿ ಇದೆ. ಇವೆಲ್ಲನೂ ನಾವು ಡಾಕ್ಟ್ರುಗಳು ಕೂಲಂಕುಷವಾಗಿ ಚೆಕ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಏನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಸುಟ್ಟ ಕಲೆಗಳಿದೆ, ಸಿಗರೇಟ್ಸ್ ಕಲೆಗಳಿದೆ, ಬೈಟ್ ಮಾರ್ಕ್ಸ್ ಇದೆ, ಅಂಥದ್ದು ಯಾವುದೂ ಇಲ್ಲ. ಇವೆಲ್ಲ ಅವರ ಕಪೋಲಪೂರಿತ ಕಲ್ಪನೆಗಳು. ಕೆಲವೊಂದು ಸತಿ ಏನು ಮಾಧ್ಯಮಗಳಲ್ಲಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ, ಅವರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ರೀತಿ ಅನ್ವೆರಿಫೈಡ್ ನ್ಯೂಸ್ಗಳನ್ನ ಶೇರ್ ಮಾಡಿ ಇದನ್ನು ಫ್ಯೂಯಲ್ ಮಾಡೋ ಅಂತಹ ಕೆಲಸಗಳನ್ನ ಯಾರೂ ಮಾಡಬಾರ್ದು. ಎಲ್ಲರೂ ಸ್ವಲ್ಪ ಪ್ರಜ್ಞೆಯಿಂದ ಜೊತೆಗೆ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ಈ ರೀತಿ ಯಾವುದೂ ಇಲ್ಲ.